ಎಲ್ರಿಗೂ ನನ್ನ ನಮಸ್ಕಾರ. ಈ ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರ ತಗೊಳ್ಳೋ ಒಂದು ಶಕ್ತಿಯನ್ನು ಎಲ್ಲಿಂದ ಸಂಪಾದಿಸಬೇಕು ನೋಡಿದ್ರೆ ಬಿ ಮಾಡಿ ಟೆಕ್ ಮಾಡಿ MBA ಮಾಡಿದ್ದಾರೆ, PhD ಮಾಡಿದ್ದಾರೆ, MBBS ಮಾಡಿ MD ಮಾಡಿ ಇನ್ನೂ ಹಲವಾರು ಸ್ಪೆಷಲೈಸೇಷನ್ ಮಾಡಿದ್ದಾರೆ, MSc ಮಾಡಿ ಎಲ್ಲ ಕೋರ್ಸು ಮಾಡಿದ್ದಾರೆ. ಆದರೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರ ತೊಗೊಳಕ್ಕಾಗಲ್ಲ. ಅವ್ರ ಕ್ಯಾರಿಯರ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ, ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಹಲವಾರು ಅಪಪ್ರಚಾರ ಮಾಡ್ತಾರೆ. ಆದರೆ ನಾನು ಸರಿಯಾಗಿದ್ದೀನಾ? ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಕ್ಕೆ ಹೋದಾಗ ನಾನು ಪರ್ಫೆಕ್ಟ್ ಆಗಿದ್ದೀನಾ? ಹಾಗಾದರೆ ನಾನು ಈ ಜಗತ್ತಿನಲ್ಲಿ ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು ಅಂದರೆ, ನಾನು ಉನ್ನತವಾದ ಮಟ್ಟಕ್ಕೆ ಹೋಗಬೇಕು ಅಂದರೆ, ಒಂದು ಉನ್ನತವಾದ ಸ್ಥಳದಲ್ಲಿ ನಾನು ಅಲಂಕೃತನಾಗಬೇಕು ಅಂದರೆ ನಾನು ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕು ಅನ್ನೋ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಸುಮ್ಮನೆ ಓದಿದಾರಷ್ಟೇ, ಭಾಳ ಚೆನ್ನಾಗಿ ಓದಿದ್ದಾರೆ, ಎಷ್ಟು ಕೊಟ್ಟರು ಓದ್ತಾರೆ, ಎಷ್ಟು ಡಿಗ್ರಿ ತೊಗೊಂಡ್ಬಿಡ್ತಾರೆ. ಆದರೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ. ಅವಾಗ ಏನು ಮಾಡ್ತಾರೆ, ಲಾಯರ್ ಹತ್ರನೋ ಅಥವಾ ಇನ್ಯಾರ ಹತ್ರಕ್ಕೆ ಹೋಗಿ ತೋರಿಸ್ತಾರೆ. ನೋಡಿ ನನಗೆ ಈ ಥರ ಗೊತ್ತಾಗ್ತಿಲ್ಲ, ಏನು ಸೊಲ್ಯೂಷನ್ ಹೇಳಿ. ಅಥವಾ ಇನ್ನೊಬ್ಬರ ಹತ್ರ ಹೋಗಿ ಫ್ರೆಂಡ್ಸ್ ಹತ್ರ ಕೇಳ್ತಾರೆ, ನನಗಿದೆಲ್ಲ ಹೆಂಗೆ ಡಿಸಿಷನ್ ತೊಗೊಳಕ್ಕೆ ಗೊತ್ತಾಗ್ತಿಲ್ಲ. ಅವ್ರ ಜೀವನದಲ್ಲಿ ಏನೋ ಒಂದು ಅಘೋರವಾದಂಥ ಘಟನೆ ನಡೆದುಬಿಟ್ರೆ, ಅವ್ರ ಕೆಲವು ಬಗೆಹರಿಸ್ಕೊಳ್ಳೋಕೆ ಆಗದೇ ಇರುವಂಥ ಒಂದು ಸಮಸ್ಯೆಯನ್ನು ಸೃಷ್ಟಿಯಾಗಿಬಿಟ್ರೆ ಅವ್ರ ಜೀವನದಲ್ಲಿ ಅಥವಾ ಜಾತಕದಲ್ಲಿ ಎಷ್ಟೆಲ್ಲ ಓದಿದ್ರು ಕೂಡ ಅವರು ಅಳ್ಳಾಡೋಗ್ಬಿಡ್ತಾರೆ, ತಗ್ಗೋಗ್ಬಿಡ್ತಾರೆ. ಅದರಿಂದ ಎಷ್ಟೇ ಹಣ ಇದ್ರೆ ಏನು ಪ್ರಯೋಜನ, ಎಷ್ಟೇ ರೂಪ ಇದ್ರೆ ಏನು ಪ್ರಯೋಜನ, ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ರೆ ಏನು ಪ್ರಯೋಜನ, ಅಥವಾ ಎಷ್ಟೇ ಮಾರುದ್ದು ಓದಿದ್ರೆ ಏನು ಪ್ರಯೋಜನ. ನಿರ್ಧಾರ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸನ್ನಿವೇಶ ತಕ್ಕಂತೆ ಆ ಡಿಸಿಷನ್ ನಿರ್ಧಾರವನ್ನು ತಗೊಳ್ಳೋ ಒಂದು ಚಾಣಾಕ್ಷತೆ ಸಾಮರ್ಥ್ಯತೆಯನ್ನು ಇಲ್ಲ ಅಂದರೆ ಅವನು ಬುದ್ಧಿವಂತ ಅಲ್ಲ, ಅವನ ಪುಸ್ತಕದ ಬದನೆಕಾಯಿ ಹುಳು ಅಷ್ಟೇ. ಹಾಗಿದ್ಮೇಲೆ ಆ ನಿರ್ಧಾರ ತಗೊಳ್ಳುವಂಥ ಶಕ್ತಿ ಎಲ್ಲಿ ಬರುತ್ತೆ ಅಂದರೆ, ಯಾವ ಯೂನಿವರ್ಸಿಟಿಲೂ ಟ್ರೈನಿಂಗ್ ಕೊಡೋಲ್ಲ ಅದು ಹೆಂಗೆ ತೊಗೊಳ್ಳೋದು ಅಂತ. ಯಾಕೆಂದರೆ ಯಾವಾಗ ಹೆಂಗೆ ತೊಗೋಬೇಕು ಅಂತ, ಯಾವ ಸನ್ನಿವೇಶಕ್ಕೆ ಹೆಂಗೆ ಬರಬೇಕು ಅನ್ನೋದು ಕೂಡ ನಮಗೆ ಯಾವ ಯೂನಿವರ್ಸಿಟಿ ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಕ್ಸಿಡೆಂಟ್ ಆದಮೇಲೆ ನಂಗೆ ಕಾಲು ನೋವಾಯಿತು, ಕಾಲು ಕಳ್ಕೊಂಡಾಗ ಏನು ಮಾಡಬೇಕು ಅಂತ ಪಟ್ಟಂತ ನಿರ್ಧಾರ ತೊಗೋಬೇಕು ಅಂದರೆ ಅವ್ನು ಯೋಚನೆ ಮಾಡೋ ಶಕ್ತಿ ಅವನಲ್ಲಿ ಇರಬೇಕು. ಆಗ ಹೋಗ್ಬಿಟ್ಟು ಯಾವುದೋ ಟೀಚರೋ ಲೆಕ್ಚರೋ ಮೀಟ್ ಮಾಡಿಬಿಟ್ಟು ಆಕ್ಸಿಡೆಂಟ್ ಆಗಿದೆ ಏನು ಮಾಡಿ ಅಂತ ಕೇಳಿದ್ರೆ ಅವ್ರು ಹೇಳೋಕ್ಕಾಗಲ್ಲ. ಹಾಗೆ ಸನ್ನಿವೇಶ ತಕ್ಕಂತೆ, ಆಯಾ ಸ್ಥಳಗಳ ತಕ್ಕಂತೆ, ಆಯಾ ಸಂದರ್ಭ ತಕ್ಕಂತೆ ತನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನಿರ್ಧಾರ ತಗೊಳ್ಳುವಂಥ ಶಕ್ತಿ ಯಾವಾಗ ಕಳ್ಕೊಂಡ್ಬಿಡ್ತಾನೋ ಅವನು ಕೂಡ ಒಬ್ಬ ಇಷ್ಟಿಯ ಆ ಥರ ವರ್ಕ್ ಮಾಡಬೇಕಾಗಿ ಬರುತ್ತೆ, ಹುಚ್ಚನಾಗ್ಬಿಡ್ತಾನೆ. ಹುಚ್ಚು ಕೇವಲ ಸುಪ್ತ ಮನಸ್ಸಿನಲ್ಲಿರೋ ವಿಚಾರಗಳದೇ ಅಲ್ಲ, ಜಾಗೃತ ಮನಸ್ಸು, ಸುಪ್ತ ಮನಸ್ಸು. ಸುಪ್ತ ಮನಸ್ಸಲ್ಲಿರ್ತಕ್ಕಂಥ ವಿಷಯಕ್ಕೆ ಸರಿಯಾದ ರೀತಿ ದಾರಿ ತೋರಿಸಲಿಲ್ಲ ಅಂದರೆ ಹುಚ್ಚ ಥರ ಆಡಿಸುತ್ತೆ. ಆದರೆ ಇವನು ಸುಪ್ತ ಮನಸ್ಸು ಕ್ಲೀನ್ ಆಗಿದೆ, ಜಾಗೃತ ಮನಸ್ಸು ಕ್ಲೀನ್ ಆಗಿದೆ, ಆದರೂ ಹುಚ್ಚಿನ ಥರ ಆಡ್ತಾನೆ. ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಒಳ್ಳೆ ಡಿಸಿಷನ್, ಒಳ್ಳೆ ಪ್ಲಾನಿಂಗ್ ಮಾಡ್ತಾರೆ, ಆದರೆ ಒಳ್ಳೆ ಡಿಸಿಷನ್ ತಗೊಳ್ಳಲ್ಲ. ಎಷ್ಟೋ ಕಾರ್ಯಕ್ರಮ, ಮದುವೆಗಳಂತೆ, ಮುಂಜಿ ಅಂತೆ, ನಾಮಕರಣ ಅಂತೆ, ದೊಡ್ಡ ದೊಡ್ಡ ಪ್ರೋಗ್ರಾಮು, ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ. ಆದರೆ ಸರಿಯಾದ ಡಿಸಿಷನ್ ತಗೊಳ್ಳೋ ಶಕ್ತಿ ಅವ್ರಿಲ್ಲ ಅಂದರೆ ಆ ಪ್ರೋಗ್ರಾಮ್ ಸಕ್ಸಸ್ಸೇ ಆಗೋಲ್ಲ. ಪ್ಲಾನಿಂಗ್ ಇದೆ, ಅದು ಸರಿಯಾದ ಡಿಸಿಷನ್ ಮಾಡಲಿಲ್ಲ. ಹಾಗಾದರೆ ಆ ಡಿಸಿಷನ್ ಮಾಡೋ ಶಕ್ತಿ ಯಾವುದು ಅಂದರೆ ನರಸಿಂಹರು. ಬಹಳ ಪ್ಲ್ಯಾನ್ ಮಾಡಿಕೊಂಡು ನರಸಿಂಹರು ಕಂಬದಿಂದ ಹೊರಗೆ ಬರ್ತಾರೆ. ಯಾಕೆ? ಹಿರಣ್ಯಕಶಿಪು ಮಹಾವಿಷ್ಣುವಿಂದು ಬಹಳ ಶಕ್ತಿಶಾಲಿ. ಯಾಕೆಂದರೆ ಬ್ರಹ್ಮನಿಂದ ಹೊರ ಪಡೆದಂಥವನು ಹಿರಣ್ಯಕಶಿಪು. ಸಕಲ ಚರಾಚರ ವಸ್ತುಗಳಿಂದಲೂ, ಜಗತ್ತಿನಲ್ಲಿ ಯಾವುದು ವಸ್ತು ಅದರಿಂದಲೂ ನಂಗೆ ಸಾವು ಬರಬಾರ್ದು ಅಂತ ಕೇಳಿರ್ತಾನೆ ಬ್ರಹ್ಮನ ಹತ್ರ ಹಿರಣ್ಯಕಶಿಪು. ಆದ್ದರಿಂದ ವಿಷ್ಣುವಿಗೆ ಭಯ ಬಂದ್ಬಿಟ್ಟಿರುತ್ತೆ. ಇವನು ಹೆಂಗಪ್ಪ ಸಾಯಿಸೋದು, ಇವನು ನನ್ನ ಶಿಷ್ಯ ಬೇರೆ, ಹೇಳಿ ಕೇಳಿ ನನ್ನ ಶಿಷ್ಯ ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ರಾಕ್ಷಸನಾಗಿ ವರ್ತನೆ ಮಾಡ್ತಿದ್ದಾನೆ. ಇವನು ವಾಪಸ್ ನನ್ನ ವೈಕುಂಠಕ್ಕೆ ಕರ್ಕೊಂಡೋಗಿ ನನ್ನ ದ್ವಾರಪಾಲಕನಾಗಿ ನೇಮಕ ಮಾಡ್ಕೋಬೇಕು. ಇವನು ಹೆಂಗಪ್ಪ ಸಾಯಿಸೋದು ಅಂತ ಹಗಲು ಇರಲು ಪ್ಲ್ಯಾನ್ ಮಾಡಿ ದೇವತೆಗಳೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ ಆಮೇಲೆ ವಿಷ್ಣು ನಾನು ಹೇಗೆ ಬರ್ತೀನಿ ನೋಡಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ನಿರ್ಧಾರ ತಗೊಳ್ತಾರೆ, ಆ ಒಂದು ಡಿಸಿಷನ್ ತಗೊಳ್ತಾರೆ. ಅದೇ ಅರ್ಧ ಮನುಷ್ಯ ಶರೀರ, ಇನ್ನರ್ಧ ಶರೀರ ಪ್ರಾಣಿ ಜನ್ಮ. ಹಾಗಾದರೆ ನರಹತ್ಯೆ ದೋಷ ನನಗೆ ಬರಬಾರ್ದು ಅಂತೇಳಿ ಸಿಂಹ ರೂಪದಲ್ಲಿ ಬಂದುಬಿಡ್ತಾರೆ. ಯಾರು ಮನುಷ್ಯನ ಕೊಲ್ತಾರೋ, ಯಾರು ಸುಪಾರಿ ಕೊಟ್ಟು ಕೊಲ್ಲಿಸ್ತಾರೋ ಅವರು ಕಡೆ ಪಕ್ಷ 3 ರಿಂದ 5 ಜನ್ಮ ಕಾಡಿನಲ್ಲಿ ಸಿಂಹವಾಗಿ ಅಲಿಬೇಕು, ಅದಂತೂ ಗ್ಯಾರಂಟಿ. ಇಲ್ಲಾಂದರೆ ಕೊಲೆ ಮಾಡಲಿಲ್ಲ ಅಂದರೆ ಸಿಂಹಗಳಾಗಿ ಕೂಡ ಸಾಧ್ಯತೆ ಇಲ್ಲ. ಆದ್ದರಿಂದ ಯಾರು ನರರನ್ನು ಸಾಯಿಸ್ತಾರೋ, ಕೊಲೆ ಮಚ್ಚು ಲಾಂಗಿಂದ ಅಥವಾ ವಿಷ ಹಾಕಿ ಸಾಯಿಸೋದು, ಯಾವುದೇ ರೂಪದಲ್ಲಾದ್ರೂ ಮನುಷ್ಯನ ಸಾಯಿಸಿಬಿಟ್ರೆ ಅವರು ಮಿನಿಮಮ್ 3 ಜನ್ಮಗಳ ಕಾಲ ಕಾಡಿನಲ್ಲಿ ಸಿಂಹವಾಗಿ ಅಲಿತಾರೆ. ಈ ದೋಷ ನನಗೂ ಬರಬಾರ್ದು, ವೈಕುಂಠ ಬಿಟ್ಟು ನಾನು ಕಾಡಲ್ಲಿ ಯಾಕಪ್ಪ ಅಲಿಬೇಕು ಅಂತೇಳಿ ಏನು ಮಾಡ್ತಾರೆ ವಿಷ್ಣು, ಬರುವಾಗಲೇ ಅರ್ಧ ನರಸಿಂಹ ರೂಪದಲ್ಲಿ ಬಂದುಬಿಡ್ತಾರೆ, ಅಂದರೆ ಸಿಂಹದ ರೂಪದಲ್ಲಿ ಬಂದುಬಿಡ್ತಾರೆ. ಅರ್ಧ ಶರೀರ ನರ, ಅರ್ಧ ಶರೀರ ಸಿಂಹ ಪ್ರಾಣಿ ಜನ್ಮ. ಹಾಗಾಗಿ ಈ ಒಂದು ಜನ್ಮವನ್ನು ಅವತಾರವನ್ನು ತಾಳದಂಥ
ನರಸಿಂಹರು ಆ ಹಿರಣ್ಯಕಶಿಪುವಿನಲ್ಲಿ ಇರತಕ್ಕಂಥ ಆ ಒಂದು ನಿರ್ಧಾರ ಅನ್ನೋ ಶಕ್ತಿನ ಹೇಗೆ ಹಾಳು ಮಾಡ್ತಾರೆ ಅನ್ನೋದೇ ಈ ಮಾಲೋಲ ನರಸಿಂಹನಲ್ಲಿ ತೋರಿಸುವಂಥ ವಿಶೇಷವಾದಂಥ ಶಕ್ತಿ. ಕೆಲವು ಜನ ಇದಕ್ಕಿದ್ದಾಗೆ ಒಂದು ಸ್ಥಿತಿಗೆ ಹೋಗ್ಬಿಡ್ತಾರೆ. ಇವತ್ತು ಸೈಟ್ ತಗೊಂಡು ಮನೆ ಕಟ್ಬಿಡ್ತೀನಿ ಅಂತ ಹೋಗ್ತಾರೆ. ಆದ್ರೆ ಮುಂದಾಗೋ ಯೋಚನೆ ಅವ್ರು ಮಾಡೋದಿಲ್ಲ. ಲೋನು ತೊಗೊಂಬಿಟ್ಟೆಲ್ಲ ಶುರು ಮಾಡ್ತಾರೆ, ಅಪ್ಪಿತಪ್ಪಿ ಕೆಲಸ ಕಳ್ಕೊಂಡ್ಬಿಟ್ರೆ ಆ ಲೋನ್ ತೀರ್ಸೋಕ್ಕಾಗೋದಿಲ್ಲ. ಆಗೇನು ಮಾಡ್ತಾರೆ, ಹುಚ್ಚುಚ್ಚಂಗೆ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದೇ ಒಂದು ದೊಡ್ಡ ಉನ್ಮಾದ. ಈಗ ಅವಳನ್ನ ಹೋಗಿ ಮದುವೆ ಮಾಡ್ಕೊಂಡ್ಬಿಡ್ಬೇಕು, ಮದುವೆ ಮಾಡ್ಕೊಂಡ್ಮೇಲೆ ಆಮೇಲೆ ನೋಡೋಣ ಅಂತೇಳಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಅವಳು ಮೈ ಪೂರ್ತಿ ರೋಗ ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಹೋಗಿ ಇವ್ಳು ರೋಗಿಷ್ಟ ಮದುವೆ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಅಂತ ದಿನನಿತ್ಯ ವರ್ಷಾಂಗಟ್ಲೆ ನರಳ್ತಾನೆ. ಒಂದು ಚೆನ್ನಾಗಿದ್ದಾಳೆ ಅಂತ ಹೋಗಿ ಮದುವೆ ಮಾಡ್ಕೊಂಡ, ಆಮೇಲೆ ಗೊತ್ತಾಯ್ತು ಅವಳು ಮಕ್ಕಳೇ ಆಗಲ್ಲ ಅಂತ. ಆಗ ಅವನಿಗೆ ಶುರುವಾಗತ್ತೆ ಹುಚ್ಚುತನ. ಇದೆಲ್ಲ ಕೇಸು ನಂತರ ಬರ್ತಾ ಇದೆ ಇತ್ತೀಚೆಗೆ. ಕಾರಣ ಒಂದು ನಿರ್ಧಾರ ತಗೊಳ್ಳೋ ಶಕ್ತಿ ನಾವು ಕಳ್ಕೊಂಡಾಗ ದುಡುಕ್ಬಿಡ್ತೀವಿ ಅಂಥೇಳಿ. ಹೀಗೆ ಮನುಷ್ಯನಿಗೆ ನಿರ್ಧಾರವನ್ನು ತಗೊಳ್ಳೋ ಶಕ್ತಿ ಯಾವಾಗ ಕಳ್ಕೊತಾನೋ ಹುಚ್ಚನಾಗ್ತಾನೆ, ತಪ್ಪುಗಳನ್ನು ಜಾಸ್ತಿ ಮಾಡ್ತಾನೆ, ಕ್ರೂರಿತನ ಜಾಸ್ತಿ ಆಗತ್ತೆ. ಯಾವಾಗ ತಾನು ಅಂದ್ಕೊಂಡ ರೀತಿ ನಿರ್ಧಾರ ತಗೊಳ್ಳಿಲ್ವೋ ಆಗ ಅವನು ಏನು ಮಾಡ್ತಾನೆ, ಚಾಕುಂದ ಇನ್ನೊಬ್ರು ಕೊಲೆ ಮಾಡ್ತಾನೆ, ಕದಿಯೋಕ್ಕೆ ಶುರು ಮಾಡ್ತಾನೆ, ಮೋಸ ಮಾಡೋಕ್ಕೆ ಶುರು ಮಾಡ್ತಾನೆ, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾನೆ. ತನಗೆ ಬೇಕಾದ ವಸ್ತು ತನಗೆ ಸಿಗಲಿಲ್ಲ ಸರಿಯಾದ ಸಮಯದಲ್ಲಿ ಎಂದಾಗ ಅವನು ಮನಸ್ಸಿನಲ್ಲಿ ಮತ್ಸರ ಶುರುವಾಗತ್ತೆ. ಈಗ ನಾನು ಹೇಳ್ತಾ ಇರೋದು ಮನಸ್ಸು ಮತ್ತು ಮತ್ಸರ, ಮನಸ್ಸು ಮತ್ತು ಹೊಟ್ಟೆ ಕಿಚ್ಚು. ನನಗೀಗ ಒಂದು ಒಳ್ಳೆ ಸ್ಯಾಂಟ್ರೋ ಕಾರ್ ತೊಗೊಂಡಿದ್ದೀನಿ, ಅದು ಮಾರಿಬಿಟ್ಟು ಇನೋವಾ ಕಾರ್ ತೊಗೊಂಬಿಟ್ಟೆ. ಪಕ್ಕದ ಮನೆ ಏನು ಮಾಡ್ದ, ಓಹೋ ಲಕ್ಷ್ಮೀ ಶ್ರೀನಿವಾಸು ಹೆಂಗಿದ್ದ, ಈಗ ಇನೋವಾ ಕಾರ್ ತೊಗೊಂಬಿಟ್ನಲ್ಲಪ್ಪ ಅಂತೇಳಿ ಪಾರ್ಕ್ ಮಾಡಿದ್ದಾಗ ಹೋಗಿ ಮೆತ್ತಿಗೆ ಆ ಕಾರ್ ಮೇಲೆ ಗೀಚ್ಬಿಡೋದು. ಅಲ್ಲಿ ಮನಸ್ಸಿನ ಅವ್ನಿಗಿರೋ ಮತ್ಸರ ಅವ್ನು ಯಾವ ರೀತಿ ಮಾಡಿಬಿಟ್ಟ, ಕಾರ್ ಗೀಚ್ಬಿಡೋದು, ಇಲ್ಲ ಬ್ಲೋ ಬಿಟ್ಬಿಡೋದು, ಗಾಳಿ ಬಿಟ್ಬಿಡೋದು. ಇಲ್ಲ ಪಕ್ಕದ ಮನೆ ಪಾರ್ವತಮ್ಮ ದೊಡ್ಡ ರೇಷ್ಮೆ ಸೀರೆ ತೊಗೊಂಡಿದ್ದಾಳೆ ಅಂತೇಳಿ ಆ ರೇಷ್ಮೆ ಸೀರೆ ಒಗೆದು ಒಣಗಾಕಿದ್ರೆ ಅದಕ್ಕೋಗಿ ಬೆಂಕಿ ಹಚ್ಬಿಡೋದು. ಎದುರುಗಡೆ ಮನೆ ಸರೋಜಮ್ಮ, ಈ ಹುಡುಗಿ ಚೆನ್ನಾಗಿರೋಳು ಮದುವೆ ಮಾಡ್ಕೊಂಬಿಟ್ಲು ಅಂತ ಹೇಳ್ಬಿಟ್ಟು ಪಕ್ಕದ ಮನೆ ಹುಡುಗಿ ಏನು ಮಾಡ್ತಾಳೆ, ಅವಳ ಗಂಡನ ಚಾಡಿ ಹೇಳೋದು, ಹುಡುಗಿ ಸರಿ ಇಲ್ಲ, ಅವಳು ಹಿಂದೆ ಯಾರೋ ಲವ್ ಮಾಡಿದ್ಲು. ಹೀಗೆ ತನ್ನ ಮನಸ್ಸಿರುವಂಥ ಭಾವನೆಗಳನ್ನು, ಕಿಚ್ಚನ್ನು ಈ ಮತ್ಸರ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ ಜನ. ಇದು ಏನಾಗ್ಬಿಡುತ್ತೆ, ತಾನೂ ಹಾಳಾಗಿ ಇನ್ನೊಬ್ಬರನ್ನ ಹಾಳು ಮಾಡ್ತಾರೆ. ಇವ್ರಿಗೆ 50,000 ರೂಪಾಯಿ ಸಂಬಳ ಅಂತೆ, ನಾನು ತೊಗೊಳ್ತಾ ಇರೋದು 20,000 ರೂಪಾಯಿ ಸಂಬಳ ಅಂಥೇಳಿ ಅವನ ಮೇಲೆ ಏನೇನೋ ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡೋದು, ಅವನು ಹಾಳು ಮಾಡೋಕ್ಕೆ ಶುರು ಮಾಡೋದು, ಇದೆಲ್ಲ ಬರುತ್ತೆ. ಇದಕ್ಕೆ ಯಾರು ಜ್ಯೋತಿಷ್ಯ ಶಾಂತಿ ಮಾಡ್ತಾರಾ ನೋಡಿ, ಮಾಡೋಕ್ಕಾಗಲ್ಲ. ಇದಕ್ಕೆ ಏನಾದ್ರು ಹೊಸದಾಗಿ ವಾಸ್ತು ಕಟ್ಕೊಂಡು ಆ ಥರ ಬರದೇ ಇರೋ ಥರ ಹೊಸ ವಾಸ್ತು ಕಟ್ಬೋದಾ, ವಾಸ್ತು ಇಲ್ಲ. ಇದಕ್ಕೆಲ್ಲ ಔಷಧಿ ಕೊಡಿದ್ದ ಹುಚ್ಚ ಆಸ್ಪತ್ರೆಗೂ ನಿಮಾಸ್ಗೆ ಹೋದ್ರೆ ಕೊಡ್ತಾರಾ, ಇಲ್ಲ, ಬೈದು ಕಳಿಸ್ತಾರೆ. ನಿನಗೇನು ಕಾಯಿಲ್ಲ, ನಿಮ್ಮ ಮನಸ್ಸು ಚೆನ್ನಾಗಿದೆ, ನಿನ್ಗೆ ಯಾಕೆ ಬೇಕು ಔಷಧಿ ಅಂತಾರೆ. ಹಾಗಾದರೆ ಈ ಥರ ಕೆಟ್ಟ ಭಾವನೆ ನಡೀತಾ ಇದೆ ನಮ್ಮ ಜೀವನದಲ್ಲಿ, ನಮ್ಮ ಜಾತಕದಲ್ಲಿ. ನಾನು ಮೇಲೆ ಬರ್ತಾ ಇದ್ದೀನಿ ಅಂತ ಇನ್ನೊಂದು 10 ಜನ ತುಳಿಯೋಕ್ಕೆ ಶುರು ಮಾಡ್ತಾರೆ. ಇವನು ಚೆನ್ನಾಗಿದ್ದಾನಲ್ಲ ಅಂತ ಇವನ ಬಗ್ಗೆ ಇನ್ನೇನೋ ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರ ಕಾರಣ ಮನಸ್ಸು. ನನ್ನ ಜೊತೆಲೇ ಇದ್ದಾರೆ, ಲಕ್ಷ್ಮೀ ಶ್ರೀನಿವಾಸ್ ನೀನು ಚೆನ್ನಾಗಿದ್ಯಪ್ಪ, ನೀನು ಚೆನ್ನಾಗಿ ಮಾತಾಡ್ತೀಯಪ್ಪ ಎಲ್ಲ ಹೇಳ್ತಾರೆ. ನನ್ನಿಂದನೇ ಚೂರಿ ಆಗ್ತಾರೆ, ನನ್ನಿಂದಲೇ ನನ್ನ ಬಗ್ಗೆನೇ ಎಲ್ಲ ತಿಳ್ಕೊಂಡು ನನಗೆ ಮೋಸ ಮಾಡ್ತಾರೆ. ಕಾರಣ ಮನಸ್ಸಲ್ಲಿರೋ ಮತ್ಸರ, ಮನಸ್ಸಿನಲ್ಲಿ ಇರತಕ್ಕಂಥ ನೋವು ಆತಂಕಗಳನ್ನು ಇಷ್ಟಿನ ರೂಪದ ಹೊರಗೆ ಹಾಕಿದ್ರೆ ಮನಸ್ಸಲ್ಲಿರೋ ಕಿಚ್ಚು, ಆ ಹೊಟ್ಟೆ ಕಿಚ್ಚು ಏನು ಮಾಡುತ್ತೆ, ಕ್ರಿಯೆ ರೂಪದಲ್ಲಿ ತೋರಿಸ್ಬಿಡುತ್ತೆ. ಬೆಂಕಿ ಇಟ್ಬಿಡೋದು, ಕಾರ್ಗೆ ಗೀಚ್ಬಿಡೋದು, ಶೂಸ್ ಕದ್ಬಿಡೋದು, ಚಪ್ಪಲಿ ಕದ್ಬಿಡೋದು, ಅವ್ನಿಗೆ ಹಂಗೆ ಆಗಬೇಕು ಅಂತೇಳಿ ಸಂತೋಷ ಪಡೋ, ಮನಸ್ಸಲ್ಲಿ ಖುಷಿ ಪಡೋದು, ಇದೆಲ್ಲ ಒಂದು ಹುಚ್ಚಿನ ಒಂದು ಪ್ರತಿರೂಪ. ಹಾಗಾದರೆ ಇಂಥ ಕ್ರಾಕ್ಗಳಿಗೆ, ಇಂಥ ಹುಚ್ಚಿರೋ ಜನಗಳಿಗೆ ಏನಿದೆ ಮದ್ದು ಜಗತ್ತಿನಲ್ಲಿ? ಇದೆ. ಯಾವುದು? ಮಾಲೋಲ ನರಸಿಂಹರ ಮುದ್ರೆ ಮತ್ತು ಮಂತ್ರ. ಆ ಠಮ್ಮನ್ನು ಬೀಜ ಮಂತ್ರನ ಉಪಯೋಗಿಸ್ಬಿಟ್ರೆ ಮನಸ್ಸಿನಲ್ಲಿ ಇರುವ ಮತ್ಸರವನ್ನು ತೆಗೆದುಹಾಕ್ಬೋದು. ಮನಸ್ಸಿನಲ್ಲಿ ನಿರ್ಧಾರವನ್ನು ತಗೊಳ್ಳುವಂಥ ಶಕ್ತಿ ಸಾಮರ್ಥ್ಯವನ್ನು ಈ ಠಮ್ ಅನ್ನೋ ಒಂದು ಬೀಜ ಮಂತ್ರದಿಂದ ಸೃಷ್ಟಿ ಮಾಡ್ಬೋದು. ಹಾಗಾದರೆ ಅದನ್ನು ಯಾವ ರೀತಿ ಸಾಧನೆ ಮಾಡಬೇಕು, ಯಾವ ರೀತಿ ಅದನ್ನು ಗಳಿಸ್ಬೇಕು? ಒಳ್ಳೆಯವ್ರ ಜೊತೆ ಇದ್ದರೆ ಸದಾ ಒಳ್ಳೆ ಭಾವನೆ ಬರುತ್ತೆ, ಕೆಟ್ಟವ್ರ ಜೊತೆ ಇದ್ದರೆ ಕೆಟ್ಟವ್ರ ಜೊತೆ ಇರುತ್ತೆ, ಅದೇ ಕೆಟ್ಟ ಭಾವನೆ ಬರುತ್ತೆ. ಯದ್ಭಾವಂ ತದ್ಭವತಿ. ನನ್ನ ಭಾವನೆ ಏನಿದೆಯೋ ಆ ರೀತಿ ನನ್ನ ವ್ಯಕ್ತಿತ್ವ ಸೃಷ್ಟಿಯಾಗುತ್ತೆ. ನಾನು ಯಾವುದೋ ಒಂದು ಕೆಟ್ಟ ದೃಷ್ಟಿಲಿ ನೋಡ್ತೀನಿ, ನನ್ನ ಮನಸ್ಸು, ಕಣ್ಣು, ಕೈ, ಕಾಲು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಆ ಕೆಟ್ಟ ಭಾವನೆಯಲ್ಲೇ ಗೊತ್ತಾಗತ್ತೆ, ಸೃಷ್ಟಿ ಆಗೋಗುತ್ತೆ. ಒಬ್ಬರು ಅಬ್ಸರ್ವ್ ಮಾಡ್ತಿದ್ರೆ ಇವ್ನು ಯಾರೋ ನೋಡ್ತಿದ್ದಾನಲ್ಲ, ಏನಕ್ಕೆ ನೋಡ್ತಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಹಾವಭಾವಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಹಾಗೆ ಮನಸ್ಸನ್ನು ಶುದ್ಧೀಕರಣ ಮಾಡೋದು ಹೇಗೆ? ಶರೀರದ ಕೊಳೆ ಇದ್ದರೆ ಚೆನ್ನಾಗಿ ಸೋಪ್ ಹಾಕೊಂಡು ಉಜ್ಜಿಬಿಡ್ಬೋದು. ಬಟ್ಟೆಲಿ ಏನಾದ್ರು ಕೊಳೆ ಇದ್ದರೆ ನಿರ್ಮಾನೋ ಎಕ್ಸೆಲ್ ಸರ್ಪ್ ಹಾಕಿ ಚೆನ್ನಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗಿದ್ಬಿಟ್ಟು ಕ್ಲೀನ್ ಮಾಡಿಬಿಡ್ಬೋದು, ಐರನ್ ಮಾಡಿಬಿಡ್ಬೋದು. ಮನಸ್ಸಲ್ಲಿರೋ ಕೊಳೆ ತೆಗಿಯೋಕ್ಕೆ ಯಾವ ಸೋಪ್ ಇದೆ ಜಗತ್ತಲ್ಲಿ? ಮನಸ್ಸಲ್ಲಿರೋ ಕಲ್ಮಶ ತೆಗಿಯೋಕ್ಕೆ ಯಾವ ಸರ್ಪ್ ಇದೆ ಜಗತ್ತಲ್ಲಿ? ಮನಸ್ಸಲ್ಲಿರೋ ಕಲ್ಮಶ ತೆಗಿಯೋಕ್ಕೆ ಯಾವ ಮಿಷಿನ್ ಇದೆ? ಯಾವ ವಾಷಿಂಗ್ ಮಿಷಿನ್ನೂ ಇಲ್ಲ.
ಹಾಗಾದರೆ ಆ ಕಲ್ಮಸವನ್ನ, ಆ ಕ್ಲೇಶವನ್ನ ತೆಗೆಯೋದಕ್ಕೆ ಕಾರಣ ಒಂದೇ ಒಂದು ಸೋಪು, ಆ ನರಸಿಂಹರ ಮಂತ್ರ, ಮುದ್ರೆ, ಜಪ, ತಪ. ಹಾಗೆ ತಿಂಗಳಿಗೊಂದ್ಸಲ ಆದರೂ, 15 ದಿವಸಕ್ಕೊಂದ್ಸಲ ಆದರೂ ಹುಣ್ಣಿಮೆ ಅಮಾವಾಸ್ಯೆ ದಿವಸ ನರಸಿಂಹರ ಧ್ಯಾನ ಮಾಡ್ಬೇಕಂತೆ. ಯಾಕಂದರೆ 15 ದಿವಸ ನಾವೇನು ಕೆಟ್ಟದ್ದು ನೋಡಿರ್ತೀವೋ, ಏನು ಮಾತಾಡಿರ್ತೀವೋ, ಏನು ತಿಂದಿರ್ತೀವೋ, ಏನು ಮುಟ್ಟಿರ್ತೀವೋ ಅದೆಲ್ಲ ಮನಸ್ಸಲ್ಲಿ ಶೇಖರಣೆ ಆಗಿರುತ್ತೆ. ಅದನ್ನು ತೆಗೆದು ಡಸ್ಟ್ಬಿನ್ ಥರ ಕ್ಲೀನ್ ಮಾಡ್ತಿರ್ಬೇಕು. ಹಾಗಾದ್ರೆ ಕ್ಲೀನ್ ಮಾಡೋಕ್ಕೆ ಏನು ಮಾಡಬೇಕು? 15 ದಿನಕ್ಕೊಂದ್ಸಲ ನರಸಿಂಹರ ದರ್ಶನ ಮಾಡಬೇಕು, ನರಸಿಂಹರ ಜಪತಪಗಳನ್ನು ಮಾಡಬೇಕು. ಆಗ ಮನಸ್ಸಲ್ಲಿರೋ ಆಸೆ ಆಕಾಂಕ್ಷೆಗಳೆಲ್ಲ ಹೊರಟೋಗುತ್ತೆ. ನಂತರ ಒಂದು ಕೇಸ್ ಬಂತು. ಆ ಕೇಸ್ ಏನಂದರೆ, ಗಂಡ 10,000 ರೂಪಾಯಿ ಸಂಬಳ ತಗೋತಾನೆ, ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಯಾವುದೋ ಆಫೀಸಲ್ಲಿ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ. ಮದುವೆ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ಒಂದು ಮಿಡ್ಲ್ ಕ್ಲಾಸ್ ವರ್ಗದ ಹುಡುಗಿಯನ್ನು. ಅವಳಿಗೆ ಟಿ ವಿ ಬೇಕು, ವಾಷಿಂಗ್ ಮಿಷಿನ್ ಬೇಕು, ಕಾರ್ ಬೇಕು, ಎಲ್ಲ ಬೇಕು. ತನ್ನ ಗಂಡ ತರೋದು 10,000 ರೂಪಾಯಿ. ಅದೆಲ್ಲ ಅವಳ ಆಸೆ ಆಕಾಂಕ್ಷೆಗಳ ನೆರವೇರ್ಸೋಕ್ಕೆ ಅವ್ನ ಕೈಲಿ ಸಂಬಳ ಅಷ್ಟು ಬರ್ತಿಲ್ಲ. ಇವಳೇನು ಮಾಡ್ತಾಳೆ, ಗಂಡನ ಯಾವಾಗಲೂ ಹೀಯಾಳ್ಸು. ನೀನು ಕಟ್ಕೊಂಡು ಮದುವೆ ಮಾಡ್ಕೊಂಡು ನನಗೇನು ಸಿಕ್ಕಿಲ್ಲ ನೋಡು, ದರಿದ್ರದವನು, ನೀನು ಮದುವೆ ಮಾಡ್ಕೊಂಡ್ಬಿಟ್ಟೆ ನೋಡು, ಒಂದು ಒಳ್ಳೆ ಸೀರೆ ಇಲ್ಲ ನಿನ್ನ ಯೋಗ್ಯತೆಗೆ ನಂಗೆ ಕೊಡ್ಸೋಕ್ಕೆ, ಒಂದು ಒಳ್ಳೆ ಒಡವೆ ಮಾಡಿಸಿಲ್ಲ. ಹಾಗೆ ಹೇಗಿಂತ ಊಟಕ್ಕೆ ಕೂತಾಗ, ಕಾಫಿ ಕುಡಿಯುವಾಗ, ಕೆಲಸಕ್ಕೆ ಹೋಗುವಾಗ, ಕೆಲಸದ ಬಂದಮೇಲೆ ಯಾವಾಗಲೂ ಹೀಯಾಳಿಸ್ತಾ ಇದ್ಲು ಗಂಡನ. ಹೀಯಾಳಿಸಿ ಅವನಿಗೇನಾಗ್ಬಿಡ್ತು, ನಾನು ಇಷ್ಟೇನಾ ಅನ್ನಿಸ್ಬಿಡ್ತು ಗಂಡನಿಗೆ. ನಾನು ಇಷ್ಟೇನಾ ಅನ್ನಿಸ್ಬಿಡ್ತು ಅವನಿಗೆ. ಅರೆ, ನಾನು ಇವಳು ಮದುವೆ ಮಾಡಿ ಒಂದು ಬಾಳು ಕೊಟ್ಟಿದ್ದೀನಿ, ಮದುವೆ ಮಾಡ್ಕೊಂಡು ಇವಳು ಜೀವ ಕೊಟ್ಟಿದ್ದೀನಿ, ನಾನು ಯಾಕೆ ಇವಳು ಹೊಗಳ್ತಿಲ್ಲ, ನಾನು ಯಾಕೆ ಇವಳು ನನ್ನ ಪ್ರೀತಿಸ್ತಿಲ್ಲ ಅಂತ ಅವನಿಗೆ ಮನಸ್ಸಲ್ಲಿ ಏನು ಮಾಡ್ತು, ಆ ಸುಪ್ತ ಮನಸ್ಸಿನಲ್ಲಿ ನೋವು ಶುರುವಾಗೋಯ್ತು. ಆ ನೋವು ದಿನ ಮನೆಗೆ ಹೋಗೋಕೆ ಮನಸ್ಸಿಲ್ಲ ಅವನಿಗೆ. ಇನ್ನೇನು ಅಂತಾಳಪ್ಪ, ಇನ್ನೇನು ಟೀಕೆ ಮಾಡ್ತಾಳಪ್ಪ ಅಂತ. ಮನೆಗೆ ಹೋದ್ರೆ ಸಾಕು, ಬೇಗ ಬೆಳಗಾಗ್ಬಿಟ್ರೆ ನಾನು ಬೇಗ ಕೆಲಸಕ್ಕೆ ಬರ್ಬೋದಲ್ಲ ಅಂತ ಮನಸ್ಸಲ್ಲಿ ಚಿಂತನೆ ಮಾಡ್ತಿದ್ದ. ಮಾತೆತ್ತರು ನಿನ್ನ ಯೋಗ್ಯತೆಗೆ ಈ ಥರ ಸಂಬಳಕ್ಕೆ ನಿನಗೆ ಇಷ್ಟೆಲ್ಲ ಮಾಡ್ತಂದು ಹಾಕ್ಬೇಕಾ? ನಿನಗೆ ಮಾಂಸ ಬೇರೆ ಬೈಸಾಕ್ಬೇಕಾ? ನಿನಗೆ ಬಾಯಿ ಕೆಟ್ಟ ಮಾತೆಲ್ಲ ಬೈದು ಗಂಡನ್ನ ಸಿಕ್ಕಾಬಟ್ಟೆ ಹರಾಸ್ ಮಾಡ್ತಿದ್ಲು. ಕೊನೆಗೆ ಅವನು ಒಂದಿನ ನೋಡಿ, 2 ದಿನ ನೋಡಿಬಿಟ್ಟು ಕೊನೆಗೆ ನನ್ನ ಯೋಗ್ಯತೆ ಇಷ್ಟೇನಾ ಅಂತೇಳಿ ನೊಂದು ಕುಂದೋಗ್ಬಿಟ್ಟು ಆ ಸುಪ್ತ ಮನಸ್ಸಲ್ಲಿದ್ದಂಥ ಎಲ್ಲ ಭಾವನೆಗಳಿಗೆ ಆಸೆ ತೀರಿಸ್ಬೇಕಲ್ಲ, ಕೊನೆಗೆ ಏನೋ ಮಟ್ಟ ನೇಣು ಹಾಕೊಳ್ಳೋಕೆ ಶುರು ಮಾಡಿಬಿಟ್ಟ. ಯಾರೋ ಅಪ್ಪಿತಪ್ಪಿ ನೋಡಿ ಅವ್ನು ನೇಣು ಹಾಕೊಳ್ತಿದ್ದು ನೋಡಿಬಿಟ್ಟು ಯಾರೋ ನೋಡಿ ಅವನ್ನ ಸಮಾಧಾನ ಮಾಡಿ ಕರ್ಕೊಂಡು ಬಂದು, ಆಗ ನಾನು ಅವನಿಗೆ ಒಂದು ವಿಷಯವಾಗಿ ಕೆಲವೊಂದು ಮಂತ್ರಗಳ ಹೇಳ್ಕೊಟ್ಟು ಅದಕ್ಕೆ ಒಂದು ಕೆಲವು ಕ್ರಿಯೆಗಳನ್ನ ಕಲಿಸಿದ ಮೇಲೆ ಇವತ್ತು ಅವನು ಎಷ್ಟು ಧೈರ್ಯ, ಯಾವ ಸಮಯಕ್ಕೆ ಹೆಂಗೆ ನಿರ್ಧಾರ ತಗೋಬೇಕು, ಯಾವ ನಿರ್ಧಾರ ತಗೊಂಡು ಹೆಂಗೆ ಮಾತಾಡಬೇಕು ಅಂತ ಒಳ್ಳೆ ವಾಗ್ಮಿ ಆಗಿಬಿಟ್ಟಿದ್ದಾನೆ. ಈಗ ಎಂಥ ಜನ ಅವ್ನು ಓದಿರೋದೇ 7ನೇ ಕ್ಲಾಸ್, ಅಲ್ಲೆಲ್ಲೋ ಸೆಕ್ಯೂರಿಟಿ ಫೋರ್ಸಾಗಿ ಕೆಲಸ ಮಾಡ್ತಾರೆ. ಅವ್ನು ತಗೊಳ್ಳೋ ಒಂದು ನಿರ್ಧಾರ, ಅವ್ನು ಹೇಳೋ ಒಂದು ಮಾತು, ಅವ್ನು ಯೋಚನೆ ಮಾಡೋ ಧಾಟಿ, ಅವ್ನು ನಡೆಯೋ ಸ್ಟೈಲು, ಅವ್ನು ಕೂರೋ ಸ್ಟೈಲು ಒಂದು ರೀತಿ ಹೊಸ ಸಂಸ್ಕಾರವೇ ಸೃಷ್ಟಿಯಾಗಿಬಿಟ್ಟಿದೆ ಕೇವಲ ಒಂದು ಮಂತ್ರ ಜಪದಿಂದ. ಇದು ಯಾವ ಮನೋವೈದ್ಯರು ಕೂಡ ಮಾಡೋಕ್ಕಾಗ್ದಿರೋದು. ಯಾವ ಜ್ಯೋತಿಷದ ಎಂಥ ದಾನ ಕೊಟ್ಟರು, ಏನೆಲ್ಲ ದಾನ ಮಾಡಿದ್ರೂ ಕೂಡ ಹೆಂಡತಿ ರಿಪೇರಿ ಮಾಡೋಕ್ಕಾಗಿಲ್ಲ. ಈಗ ಅವನ ಆಗಿರೋ ಒಂದು ಪರಿವರ್ತನೆ, ಆ ಟ್ರಾನ್ಸ್ಫಾರ್ಮೇಷನ್ನು ಯಾವುದಿಂದ ಆಗಿದೆ ಅಂದರೆ ಆ ನರಸಿಂಹರ ಒಂದು ಮಂತ್ರಶಕ್ತಿಯಿಂದ. ಹಾಗಾದ್ರೆ ಇಲ್ಲಿ ಏನು ಸೀಕ್ರೆಟ್ ಅಂತ ನಾವು ಅಬ್ಸರ್ವ್ ಮಾಡಿದಾಗ, ಇಲ್ಲಿ ಏನಿದೆ ರಹಸ್ಯ ಅಂದಾಗ, ಪರಿಸರವನ್ನೇ ಕ್ಲೀನ್ ಮಾಡುತ್ತೆ ಈ ಮಂತ್ರ, ಮುದ್ರೆ, ಈ ಜಪ. ಅದರಿಂದ ಮನನತಾಯೇತ್ರಿ ಮಂತ್ರ, ಮನಸ್ಸಲ್ಲಿರ್ತಕ್ಕಂಥ ಗೊಂದಲವನ್ನು ಕ್ಲೀನ್ ಮಾಡುತ್ತೆ. ಯಾಕೆಂದರೆ ಶುಕ್ರಗ್ರಹ, ಚಂದ್ರ ಮನಸ್ಸಿನ ಕಾರಕ. ಆದ್ದರಿಂದ ಚಂದ್ರ ಪ್ಲಸ್ ಶುಕ್ರ ಇವೆರಡು ಸೇರ್ಕೊಂಡ್ಬಿಟ್ರೆ ಆರಾಮಾಗಿರ್ತಾನೆ. ಅದರಿಂದ ನಾನೊಂದು ಫಾರ್ಮುಲಾ ಕಂಡುಹಿಡಿದಿದ್ದೀನಿ. ಏನು ಗೊತ್ತಾ ಅದು? ಕೋಪ ಅಂದರೆ ಏನು? ಕೋಪ ಅಂದರೆ ನಿರಾಶೆ ಮತ್ತು ಅನ್ಯಾಯ. ನಮ್ಗೆ ಏನು ಸಿಗಬೇಕು ಅಂತಿದೆಯೋ ಸಿಕ್ಕಲಿಲ್ಲ ಅಂದಾಗ, ಅದು ಅನ್ಯಾಯವಾಗಿ ನಡ್ಕೊಂಡಾಗ ಕೋಪ ಬರುತ್ತೆ. ಆದರೆ ಕೋಪ = ಅತಿಯಾದ ಆಸೆ ಮತ್ತು ಅನ್ಯಾಯ. ಕೋಪ = ಪಕ್ಷಪಾತ, ತಾರತಮ್ಯ ಮತ್ತು ನೀತಿ ಉಲ್ಲಂಘನೆ ಮಾಡಿದಾಗ ಕೋಪ ಬರುತ್ತೆ. ಇಷ್ಟು ಇಲ್ಲ ಅಂದರೆ ಕೋಪನೇ ಬರೋದಿಲ್ಲ ಅಂತ ನಾನು ಒಂದು ಫಾರ್ಮುಲಾ ಕಂಡುಹಿಡಿದಿದ್ದೀನಿ. ಆದ್ದರಿಂದ ಕೋಪವನ್ನು ನಾವು ತಡಿಬೇಕು ಅಂದರೆ ಮೊದಲು ಅತಿ ಆಸೆ ಬಿಡಬೇಕು, ಅನ್ಯಾಯ ಮಾರ್ಗದಲ್ಲಿ ಹೋಗಬಾರ್ದು. ಯಾವಾಗ ಅತಿ ಆಸೆ ಅನ್ಯಾಯ ಆಯಿತು, ಕೋಪ ಜಾಸ್ತಿ ಆಯಿತು. ಇದು ಒಂದು ತತ್ವ. ಇನ್ನೊಂದು ಫಾರ್ಮುಲಾ, ಪಕ್ಷಪಾತ ಮಾಡಬಾರ್ದು, ಜಾತಿ ಭೇದ ಅಂತೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಆಗ ಕೋಪ ಬರೋದೇ ಇಲ್ಲ. ನೀತಿ ಉಲ್ಲಂಘನೆ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು. ಆದ್ದರಿಂದ ಅತಿ ಆಸೆ ಮಾಡಬಾರ್ದು, ಅನ್ಯಾಯ ಮಾರ್ಗದಲ್ಲಿ ಹೋಗಬಾರ್ದು, ಪಕ್ಷಪಾತ, ತಾರತಮ್ಯ, ನೀತಿ ಉಲ್ಲಂಘನೆ, ಈ 5 ತತ್ವಗಳನ್ನು ನಾವು ಯಾವಾಗಲೂ ನಿತ್ಯ ಜೀವನ ಅಳವಡಿಸ್ಕೊಂಡ್ಬಿಡ್ತೀವೋ ಸಾಯ ತನಕ ಕೋಪನೇ ಬರೋಲ್ಲ ಅಂತ ನಾನು ಘಂಟಾಘೋಷ ನಿಮ್ಗೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮನುಷ್ಯ ಕ್ರೂರಿ ಆಗಕ್ಕೆ ಏನು ಸಾಧ್ಯ ಅಂದರೆ ಈ 5 ಬಿಡಬೇಕು. ಇದು 5 ತೆಗೆಯೋರು ಯಾರು? ಮಾಲೋಲ ನರಸಿಂಹರು. ಹಾಗಾದರೆ ಈ ಒಬ್ಬ ವ್ಯಕ್ತಿ ಕ್ರೂರಿ ಆಗುವಂಥ ವ್ಯಕ್ತಿಗೆ ನಾವು ಜನ್ಮ ಕೊಡೋಕೆ ಹೋಗಬಾರ್ದು ಅಂದರೆ ಮೊದಲು ನಾವು ಮದುವೆ ಆಗೋಕ್ಕೆ ಮುಂಚೆನೇ ಇವು 5 ಬಿಡಬೇಕು. ನಮ್ಮ ವೀರ್ಯದಿಂದ ಇದೇನಾರು 5 ಒಳಕ್ಕೆ ಹೋಗ್ಬಿಟ್ರೆ ನಮ್ಮ ಗುಡೋ ಮಕ್ಕಳು ನಮಗಿಂತಲೂ ಮಹಾಕ್ರೂರಿಯಾಗಿರ್ತಾರೆ. ನನ್ನ ಅನುಭವದ ಪ್ರಕಾರ ಅಡ್ರಿನಲಿನ್ ಅಂತ ಒಂದು ಹಾರ್ಮೋನ್ಸು ಮತ್ತು
ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆದಾಗಲೇ ಕೋಪ ಬರುತ್ತೆ. ಅಡ್ರಿನಲಿನ್ ಮತ್ತೆ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದು ಹೇಗೆಂದ್ರೆ ನರಸಿಂಹರ ಮಂತ್ರ, ನರಸಿಂಹರ ಮುದ್ರೆ. ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಎಂಥ ಡಾಕ್ಟರ್ ಆಗಲಿ ಯಾವ ಜ್ಯೋತಿಷನೇ ಆಗಲಿ. ಈ ಅಡ್ರಿನಲಿನ್ ಕಾರ್ಟಿಸನಲ್ ಹಾರ್ಮೋನ್ಸ್ ಕಂಟ್ರೋಲ್ ಮಾಡೋದು ಯಾರು? ನರಸಿಂಹರು. ನರಸಿಂಹ ಮಂತ್ರ, ನರಸಿಂಹ ಮುದ್ರೆ. ಎಷ್ಟೋ ಜನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ, ಆ ಹುಡೋ ಮಕ್ಕಳು ಈಗಲೇ ಕ್ರೂರಿತನ, ಬ್ಯಾಟಲ್ಲಿ ಇಟ್ಕೊಂಡು ಹೊಡಿಯೋದು, ಹುಡುಗರಿಗೆ ಬೇಡಲ್ಲಿ ಗೀಚೋದು ಸ್ಕೂಲಲ್ಲಿ ಎಲ್ಲ ಶುರುವಾಗ್ಬಿಟ್ಟಿದೆ. ಇವನ್ನೆಲ್ಲ ಅನಲೈಸ್ ಮಾಡಿದಾಗ ನನಗೊಂದು ಸೈಂಟಿಫಿಕ್ ಆಗಿ ಒಂದು ಸೂಚನೆ ಆಯಿತು. ಏನಂದರೆ ನಮಗೆ ಎಲ್ರಿಗೂ ಗೊತ್ತಿದೆ ಕ್ರೋಮೋಸೋಮ್ಸ್, ನಮ್ಮ ವೀರ್ಯದಿಂದ ಹೋಗೋದು 23ನೇ ಕ್ರೋಮೋಸೋಮ್ಸು ಈ ಸೆಕ್ಷುವಲ್ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಸೆಕ್ಷುವಲ್ನ ಉದ್ರೇಕ ಮಾಡುವಂಥದ್ದು. ಎಕ್ಸ್ ಸೇರಿದಾಗ XX ಕ್ರೋಮೋಸೋಮ್ ಸೇರಿದಾಗ ಹೆಣ್ಮಕ್ಳು ಆಗ್ತಾರೆ, XY ಸೇರಿದಾಗ ಗಂಡು ಮಕ್ಕಳು ಆಗ್ತಾರೆ. ಆ X ಮತ್ತು Y ಕ್ರೋಮೋಸ್ ಜೊತೆಗೆ ಇನ್ನೊಂದು Y ಸೇರ್ಕೊಂಡ್ಬಿಟ್ರೆ ಅತಿಯಾದ ಕ್ರೂರಿಯಾದ ಮಗ ಹುಟ್ಟುಬಿಡ್ತಾನೆ. ಇದು ನನ್ನ ಅನಾಲಿಸಿಸ್, ಇದು ನಾನು ಚಾಲೆಂಜ್ ಮಾಡ್ತೀನಿ. ಆದ್ದರಿಂದ ನೀವು DNA ಟೆಸ್ಟ್ ಮಾಡಿಸಿದಾಗ XY ಜೊತೆಗೆ ಇನ್ನೊಂದು Y ಸೇರ್ಕೊಂಡ್ರೆ ಆ ಮಗು ಸಮಾಜ ಕಂಟಕನಾಗ್ತಾನೆ, ಮುಂದೆ ದೊಡ್ಡ ರೌಡಿ ಆಗ್ತಾನೆ, ಬಹಳ ಕೆಟ್ಟ ಮನುಷ್ಯನಾಗ್ತಾನೆ ಸಮಾಜಕ್ಕೆ. ಹಾಗಾದರೆ XY ಜೊತೆಗೆ ಇನ್ನೊಂದು Y ಸೇರಿದವ್ರಂಗೆ ಹೆಂಗೆ ಮಾಡಬೇಕು ಅಂದರೆ ನಾವು ಪರಿಶುದ್ಧರಾಗಬೇಕು. ನಮ್ಮ ವೀರ್ಯದಿಂದ ತಾನೇ ಆ ಮಗು ಉಡೋದು. ನಮ್ಮ ವೀರ್ಯದಲ್ಲೇ ಕುಡಿಯೋದು, ಸೇದೋದು, ಕದಿಯೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದಿತ್ತು ಅಂದರೆ ನಮಗಿಂತಲೂ ಹೆಚ್ಚಾಗಿ ನನ್ನ ಮಕ್ಕಳು ಮಾಡ್ತಾ, ಯಾಕಂದ್ರೆ ನನ್ನ ವೀರ್ಯದಿಂದ ತಾನೇ ಅದು ಉಡ್ತಾ ಇರೋದು ಮಗು. ಆದ್ದರಿಂದ ವೀರ್ಯ ಶುದ್ಧೀಕರಣ ಆಗಬೇಕು. ಹಾಗಾಗಿ ನಾವು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡಬೇಕು. ಕ್ರೌರ್ಯತನ ಜಾಸ್ತಿ ಇರೋ ಮಕ್ಕಳಿಗೆ ಏನೋ ಜನ್ಮ ಕೊಟ್ಟರೆ ಒಂದಲ್ಲ ಒಂದಿನ ಅಪ್ಪ ಅಮ್ಮನ ಹೊರಗೆ ಹಾಕ್ಬಿಡ್ತಾನೆ ಅವನೇ. ಎಷ್ಟೋ ಜನ ಅಂತ ಬಂದು ಕೇಳ್ತಾರೆ, ಎಲ್ಲರೂ ಒಂದು ವೃದ್ಧಾಶ್ರಮ ಇದ್ದರೆ ಸೇರ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ, ಮಗ ಊಟಕ್ಕಾಗ್ತಿಲ್ಲ, ಸೊಸೆ ಊಟಕ್ಕಾಗ್ತಿಲ್ಲ, ಹೊಡೆದು ಹಿಂಸೆ ಮಾಡ್ತಾನೆ, ನಮ್ಮನ್ನು ಮರೆಂದು ಹೊರಗೆ ಹಾಕಿದ್ದೇನೆ ಅಂದರೆ XY ಅನ್ನೋ ಕ್ರೋಮೋಸೋಮ್ಸ್ಗೆ ಜನ್ಮ ಕೊಟ್ಟಿರೋದ್ರಿಂದಲೇ ಅಂಥ ಮಗ ನಿಮಗೆ ಹುಟ್ಟಿರೋದು. ಹಾಗಾದರೆ ನಿಮ್ಮ ವೀರ್ಯ ಎಷ್ಟು ಕೆಟ್ಟದಿರ್ಬೋದು ಲೆಕ್ಕ ಹಾಕೊಳ್ಳಿ. ನಿಮ್ಗೆ ಅಂಥ ಮಗ ಹೊಡ್ಬೇಕಾ, ನೀವು ಎಂಥ ಕರ್ಮ ಮಾಡಿರೋ ಹೋದ ಜನ್ಮದಲ್ಲಿ, ಇದನ್ನು ಯೋಚನೆ ಮಾಡ್ಬೇಕು ನಾವು. ಆದ್ದರಿಂದ ಪ್ರತಿಯೊಬ್ಬರು ಕೂಡ XY ಜನ್ಮ ಕೊಡಬೇಕು. XY ಜೊತೆಗೆ ಇನ್ನೊಂದು Y ಆ್ಯಡ್ ಮಾಡಿಬಿಟ್ರೆ ಕೊಚ್ಚಿ ಸಾಯಿಸ್ಬಿಡ್ತಾನೆ ಆ ಮಗ ಅಪ್ಪನ್ನೇ, ಮಗ ತಾಯಿನೇ ಕೊಂದು ಬಿಡ್ತಾನೆ. ನಾನು ಹಲವಾರು ಜೈಲುಗಳಿಗೆ ಹೋಗಿ ಕಾರ್ಯಕ್ರಮ ಮಾಡಿದ್ದೀನಿ, ಪರ್ಸನಾಲಿಟಿ ಡೆವಲಪ್ಮೆಂಟು. ಅಲ್ಲಿ ಪ್ರತಿಯೊಬ್ಬರು ಇಂಟ್ರೂ ಮಾಡಿದಾಗ ಎಷ್ಟೋ ಜನ ತನ್ನ ತಾಯಿನೇ ಸಾಯಿಸಿಬಿಟ್ಟಿದ್ದಾನೆ, ಕುಡಿಯೋಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ. ಅಪ್ಪ ನಾನು ಸರಿಯಾಗಿ ಭಾಗ ಮಾಡಿಲ್ಲ ಆಸ್ತಿನ ಅಂತಿಲ್ಲ, ಅಪ್ಪನ ಮಚ್ಚ ನೋಡಿ ಸಾಯಿಸಿಬಿಟ್ಟಿದ್ದಾನೆ. ಇದಕ್ಕೆ ಬೇಕಾ ಮಕ್ಕಳು? ನಮಗೆ ಮಕ್ಕಳು ಯಾಕೆ ಪಡಿತೀವಿ? ವಯಸ್ಸಾದಂಥ ಕಾಲಕ್ಕೆ ನಮ್ಮ ನೋಡ್ಕೊಳ್ಳಿ ಅಂತ. ಆದರೆ ಅದೇ ಮಕ್ಕಳು ಸಾಯಿಸಿಬಿಟ್ರೆ ಯಾವ ಸುಖಕ್ಕೋಸ್ಕರ ನಾವು ಮಕ್ಕಳು ಪಡಿಬೇಕು? ಹಾಗಿದ್ಮೇಲೆ ಈ ಕ್ರೂರಿತನವನ್ನು ಬಿಡಬೇಕು ಅಂದರೆ ನಾವು ಮುಂಚೆ ಅದೆಲ್ಲ ತಿತ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ನಮ್ಮ ವೀರ್ಯ ಶುದ್ಧ ಆಗಿಲ್ಲ, ನಮ್ಮ ರಕ್ತ ಶುದ್ಧಿ ಆಗಿಲ್ಲ ಅಂದರೆ ನಮಗಿಂತಲೂ ವರ್ಷಾಗಿ ಹುಟ್ಟುಬಿಡ್ತಾರೆ. ಇಂಥ ಮಕ್ಕಳಿಗೆ ನಾವು ಜನ್ಮ ಕೊಡೋ ಬದಲು ನಾವು ಮಕ್ಕಳಿಲ್ಲ ಅನ್ನೋದೇ ಎಷ್ಟು ವಾಸೆ ಅನಿಸುತ್ತೆ ನನ್ನ ಪ್ರಕಾರ. ಏಕೆ ನಾನು ಕಣ್ಣಾರ ನೋಡ್ತಾ ಇದ್ದೀನಿ, ಸಾವಿರಾರು ಜನ ಅಂತ ಬರ್ತಾರೆ. ಹೀಗಾಗಿ ಜಗತ್ತಿನಲ್ಲಿ ಒಳ್ಳೆ ನಿರ್ಧಾರ ತಗೊಳ್ಳುವಂಥ ಶಕ್ತಿ ಸಾಮರ್ಥ್ಯತೆ ಬರಬೇಕು ಅಂದರೆ, ಮನಸ್ಸಲ್ಲಿರೋ ಒಂದು ಮತ್ಸರವನ್ನು ತೆಗಿಬೇಕು ಅಂದರೆ ಯಾವ ಟಾನಿಕ್ ಆಗಲಿ, ಯಾವ ಇಂಜೆಕ್ಷನ್ ಆಗಲಿ, ಯಾವುದೇ ರೀತಿ ಎಕ್ಸ್ರೇ ಅಥವಾ MRI ಅಂತ ಯಾವುದೇ ರೇಡಿಯೋಲಾಜಿ, ಕಿಮೋಥೆರಪಿ, ಫಿಸಿಯೋಥೆರಪಿಯಿಂದಲೂ ಆಗೋದಿಲ್ಲ. ಹಾಗಾದರೆ ಅದನ್ನು ಆಗೋದು ಹೇಗೆ? ಅರ್ಧ ಗಂಟೆ ದಿನನಿತ್ಯ ಮಾಲೋಲ ನಾರಸಿಂಹ, ವಾರಣ ನಾರಸಿಂಹರನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತು ದಿನನಿತ್ಯ ಧ್ಯಾನ ಮಾಡಿದ್ದಾದರೆ ಮನಸ್ಸಿನಲ್ಲಿರೋ ಕ್ರೋಧ, ಮನಸ್ಸಿನಲ್ಲಿರತಕ್ಕಂಥ ಮತ್ಸರವನ್ನು ನಾವು ತೆಗಿಬಹುದು. ಇಲ್ಲ, ನಮ್ಮಂಥ ದೊಡ್ಡ ಹುಚ್ಚರು ಜಗತ್ತಲ್ಲಿ ಯಾರೂ ಇಲ್ಲ. ಹಾಗಾದರೆ ಈ ಒಂದು ಮತ್ಸರದಿಂದಲೇ ಎಷ್ಟೋ ಡೈವರ್ಸ್ ಆಗಿದೆ. ನನ್ನ ಅನುಭವದ ಪ್ರಕಾರ ಒಂದು ವರ್ಷಕ್ಕಿಲ್ಲ ಅಂದರೂ 15-20 ಸಾವಿರ ಡೈವರ್ಸ್ ಕೇಸ್ ಆಗ್ತಿದೆ ಇವತ್ತಿನ ದಿವಸ ಕೋರ್ಟಲ್ಲಿ, ಅದು ಕರ್ನಾಟಕದಲ್ಲೇ. ಇನ್ನು ಬೇರೆ ಸ್ಟೇಟಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಕೇವಲ ಮನಸ್ಸಲ್ಲಿರೋ ಒಂದು ಅಸೂಯೆಗೋಸ್ಕರ ಹೊಡೆದು ಬಿಟ್ಟ, ನಾನು ಡೈವರ್ಸ್ ಕೊಟ್ಟೆ, ನಾನು ಸೀರೆ ತಂದು ಕೊಡಲಿಲ್ಲ, ಡೈವರ್ಸ್ ಕೊಟ್ಟೆ, ನಾನು ಹೇಳೋಂಗೆ ಕೇಳಲ್ಲ, ಅಪ್ಪ ಅಮ್ಮನ ಬಿಟ್ಬಿಟ್ಟು ಸಪ್ರೇಟ್ ಮನೆ ಮಾಡು ಅಂತ ಹೇಳಿದೆ, ಮಾಡಲಿಲ್ಲ, ಅದಕ್ಕೆ ಡೈವರ್ಸ್ ಕೊಟ್ಟೆ. ಕೇವಲ ಮನಸ್ಸಲ್ಲಿರೋ ಒಂದು ಉದ್ವೇಗ, ಆ ಉದ್ವೇಗನ ತೆಗೆದುಹಾಕುವಂಥ ಶಕ್ತಿ ನಾವು ಬೆಳೆಸ್ಕೊಂಡಿಲ್ಲ. ನಮ್ಮ ತಂದೆ ತಾಯಿ ಆ ಸಂಸ್ಕಾರ ನಮಗೆ ಇವತ್ತಿಸ ಕೊಡ್ತಿಲ್ಲ ಮಕ್ಕಳಿಗೆ. ತಾನು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಹಿಂಸೆ ಕೊಡೋದು ಕಲಿತಾಳೆ, ತಾನು ಒಂದು ಹೆಣ್ಣಾಗಿ ತನ್ನ ಸೊಸೆನ ಸಿಮ್ಮಣ್ಣೆ ಹಾಕಿ ಸಾಯಿಸ್ತಾಳೆ ಮನಸ್ಸದು ಮತ್ಸರದಿಂದ. ತಾನು ಹೆಣ್ಣಾಗಿ ತನ್ನ ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡದೆ, ಬಾರೇ ನಿನ್ನ ಮನೆ ಬಿಟ್ಟು ಬಾರೇ, ನಿನ್ನ ಗಂಡನ ನಿನ್ನ ಹಿಂದೆ ಬರ್ತಾನೆ, ಬೇರೆ ಸಂಸಾರ ಮಾಡು, ನೀನು ಅವ್ರ ಅಪ್ಪ ಅಮ್ಮ ನೋಡ್ಕೊಳ್ಬೇಡ ಅಂತ ಹೆಣ್ಣು ಕೊಟ್ಟಿರೋ ತಾಯಿ ಹೇಳ್ಕೊಡೋ ಮಾತಿದು. ತಾನು ಒಂದು ಹೆಣ್ಣಾಗಿ ಮನಸ್ಸರು ಮತ್ಸರ, ನಿರ್ಧಾರ ತಗೊಳ್ಳೋ ಶಕ್ತಿ ನಾವು ಕಳ್ಕೊಂಡಿದ್ದೀವಿ ಇವತ್ತಿನ ದಿವಸ ಈ ಮಾಯಾಲೋಕದಲ್ಲಿ. ದಿಢೀರ್ನ ಎಲ್ಲ ಮೈ ತುಂಬ ಚಿನ್ನ ಹಾಕಿ ಎಲ್ಲರದ್ದೇ ನಾವು ಮೆರಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗೋಸ್ಕರ ಇನ್ನೊಬ್ಬರನ್ನ ಹಾಳು ಮಾಡ್ತಾ ಇದ್ದೀವಿ ಮತ್ಸರದಿಂದ, ಇನ್ನೊಬ್ಬರನ್ನ ಬೀದಿ ತಂದು ಬಿಸಾಕ್ತಾ ಇದ್ದೀವಿ ಸರಿಯಾದ ನಿರ್ಧಾರ ಇಲ್ದಿರೋದ್ರಿಂದ. ಹಾಗೆ ಮನಸ್ಸಿಗೆ ಬೇಕಾಗಿರೋ 2 ಊಟ ಯಾವುದು? ಮನಸ್ಸಿಗೆ ಶಾಂತಿ, ಒಳ್ಳೆ ನಿರ್ಧಾರ ತಗೋ ಯೋಚನಾ ಶಕ್ತಿ, ಒಳ್ಳೆ ಯೋಚನೆ ಮಾಡೋ ಶಕ್ತಿ ಕಳ್ಕೊಳ್ತಾ ಇದ್ದೀವಿ. ಮನಸ್ಸಿಗೆ ಒಳ್ಳೆ
ಶಾಂತಿ ನಾನು ಕೊಡ್ತಿಲ್ಲ, ಆ ಶಾಂತಿ ಬದಲು ಅಸೂಯೆ ಜಾಸ್ತಿ ಆಗ್ತಿದೆ. ಹಾಗಾದರೆ ಈ ಅಸೂಯೆಯನ್ನು ತೆಗೆದುಹಾಕಬೇಕು ಅಂದರೆ ಯಾರನ್ನು ಬೇಡಬೇಕು? ನಾವು ದಿನನಿತ್ಯ ನರಸಿಂಹರ ಧ್ಯಾನ ಮಾಡಬೇಕು. ಎಲ್ಲ ಕಾಳಿಗಳು ಮನುಷ್ಯನ ಕೋಪ ಉದ್ರೇಕ ಉತ್ಪತ್ತಿ ಮಾಡಿದ್ರೆ ವೀರ್ಯದಲ್ಲಿರೋ ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಕಾಳಸರ್ಪ ದೋಷಗಳಿವೆ. ಜಗತ್ತಿನಲ್ಲಿ ಉದ್ವೇಗ ಕೋಪ ಎಲ್ಲ ಮಾಡಬೇಕು ಅಂದರೆ ಕಾಳಿ ಪೂಜೆ ಮಾಡಿದ್ರೆ ಸಾಕು, ಯಾರು ಬೇಕಾದ್ರೂ ಶತ್ರು ಬಾಧೆ ನಿವಾರಣೆ ಮಾಡೋದು, ಯಾರು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಆದರೆ ನರಸಿಂಹರಾಗಿ ಮಾಡೋದಿಲ್ಲ. ನೋಡೋಕ್ಕೆ ಸಿಂಹಮುಖ ಇರ್ಬೋದು, ಆದರೆ ನರಸಿಂಹನು ಭಾಳ ವಿಶಾಲವಾದ ಮನಸ್ಸಿದೆ. ಕಾರಣ ನನ್ನ ಶಿಷ್ಯನನ್ನು ಪಾವನಗೊಳಿಸಬೇಕು. ನನ್ನ ಶಿಷ್ಯನ ಮನಸ್ಸಲ್ಲಿರುವ ಒಂದು ಮತ್ಸರ, ನಾನೇ ಒಡೆಯ ಜಗತ್ತಿಗೆ, ನಾನೇ ಸರ್ವಸ್ವ, ನಾನೇ ಸರ್ವವ್ಯಾಪಿ, ನಾನೇ ಜಗತ್ತಿಗೆ ಅನ್ನೋ ಒಂದು ಮನಸ್ಸಿನ ಒಂದು ಆ ಭಾವನೆ ತೆಗೆದಾಕಬೇಕು. ಆ ನೆಗೆಟಿವ್ ಭಾವನೆ ತೆಗಿಬೇಕು. ಮತ್ತು ಅವನು ಸರಿಯಾಗಿ ನಿರ್ಧಾರ ತಗೊಳಕ್ಕಾಗ್ತಿಲ್ಲ. ನಾನು ಮಾಡ್ತಾರೋ ಸರಿಯೋ ತಪ್ಪೋ, ಶ್ರೀಹರಿಯ ನಿಂದನೆ ಮಾಡ್ತಿದ್ದಾನೆ, ಶಿವನ ನಿಂದನೆ ಮಾಡ್ದ, ಬ್ರಹ್ಮನನ್ನ ನಿಂದನೆ ಮಾಡಿದ್ದಾನೆ, ವರ ಕೊಟ್ಟಂತ ದೇವತೆಗೆ ನಿಂದನೆ ಮಾಡಿದ್ದಾನೆ. ನಾನು ಮಾಡಿದ ತಪ್ಪು ಅರಿವು ಅವನಿಗೆ ಆಗ್ತಿಲ್ಲ. ಆ ಅರಿವನ್ನು ಮಾಡಿಸ್ಬೇಕು ಅನ್ನೋಕ್ಕೋಸ್ಕರವಾಗಿ ಸಿಂಹರೂಪವನ್ನು ಧಾರಣೆ ಮಾಡಿದ್ರು ನರಸಿಂಹರು. ಹಾಗೆ ನಮ್ಮ ಮನಸ್ಸಿನ ಕ್ರೋಧ, ಮದಮಾತ್ಸರ್ಯ, ಕಿಚ್ಚು, ಆ ಹೊಟ್ಟೆ ಕಿಚ್ಚು, ಪ್ರಮೋಷನ್ ಇವನು ಕೊಟ್ಬಿಟ್ಟ ಅಂತ ಅವ್ನು ದಿನ ಚಾಡಿ ಹೇಳೋದು ಬಾಸ್ಗೆ. ಇವನು ಸಾಲಿ ಜಾಸ್ತಿ ಆಗುತ್ತೆ ಅಂತಲ್ಲ ದಿನ ಅವ್ರ ಬಾಸ್ಗೆ ಮಾಡೋದು. ಅವ್ನು ಹಿಂಗಾರು ಮಾಡಿ ಆಫೀಸ್ ಬಿಟ್ಟು ಹೋಗ್ಬೇಕು ಅಂತ ಇಲ್ದೋದು ಅಪವಾದಗಳೆಲ್ಲ ನಿಷ್ಠುರಗಳೆಲ್ಲ ಅವನ್ನ ತಂದು ಹಾಕೋದು. ಕೊನೆಗೆ ಅವನು ಏನೂ ಸಾಧಿಸೋಕ್ಕಾಗಲ್ಲ. ಯಾಕಂದ್ರೆ ಅವನು 500 ವರ್ಷ ಬದುಕೋಕ್ಕಾಗಲ್ಲ, ಬಿಟ್ಟು ಹೋದನು 500 ವರ್ಷ ಬದುಕೋಕ್ಕಾಗಲ್ಲ. ಕೇವಲ ನಮ್ಮ ಆಯಸ್ಸು 60-70 ವರ್ಷ ಅಷ್ಟೇ. ಈ ಕೋಪ ತಾಪ ತುಂಬಿಕೊಂಡಿರೋ ಆತ್ಮ ಹೆಚ್ಚಿಗೆ ಹೊತ್ತು ಬದುಕೋಕೆ ಬಿಡೋದಿಲ್ಲ ಭಗವಂತ. ಇವತ್ತಿನ ಕಲಿಯುಗದಲ್ಲಿ ಯಾರು ಜಪ ತಪಗಳನ್ನು ಮಾಡ್ತಾರೋ ಅವ್ರಿಗೆ ಬೇಗ ಸಾವು ಬರುತ್ತೆ. ಯಾಕೊತ್ತಾ ಭಗವಂತ ಅಂಥವ್ರನ್ನ ಕೆಟ್ಟ ಸಂಬಂಧ ಇಟ್ಕೊಳ್ಳೋಕೆ ಬಿಡೋದಿಲ್ಲ. ಕೊಲೆ, ಮೋಸ, ಅನ್ಯಾಯ, ವಂಚನೆ ಮಾಡೋರಿಗೆ 100 ವರ್ಷ ಆಯುಸ್ಸು ಕೊಡ್ತಾನೆ. ಯಾಕೊತ್ತಾ ನೀನು ಹಿಂಗೆ ಬಡ್ದಾಡ್ಕೊಂಡು ಸಾಯಿ, ನನ್ನ ಭಕ್ತ ಜಪ ತಪ ಮಾಡೋನಿಗೆ ಬೇಗ ಮರಣ ಕೊಡ್ತೀನಿ ಅಂತ ಹೇಳ್ತಾನೆ. ಆ ಲಿಸ್ಟು ನಾವು ಹೋಗಬೇಕು. ಆದ್ದರಿಂದ ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಮಾಲೋಲ ನರಸಿಂಹನ ಮುದ್ರೆ ಹೇಗೆ ಮಾಡೋದು, ವಿಧಿವಿಧಾನ ಏನು, ಆ ಮಂತ್ರಗಳೇನೋದು ನಿಮಗೆ ನಿಧಾನವಾಗಿ ಚೊಕ್ಕಟವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.